ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ವಿಶ್ವದ ಶ್ರೀಮಂತರಲ್ಲಿ ಒಬ್ಬರಾಗಿರುವ ಬಿಲ್ ಗೇಟ್ಸ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನೋಡೋಣ. ಬಿಲ್ ಗೇಟ್ಸ್ ರವರ ಆಸ್ತಿ ಎಷ್ಟಿದೆ ಅಂದ್ರೆ, ದಿನಕ್ಕೆ $1 ಮಿಲಿಯನ್ ವೆಚ್ಚ ಮಾಡಿದ್ರೆ ಅಥವಾ ಖರ್ಚು ಮಾಡಿದ್ರೆ ಅವರ ಎಲ್ಲಾ ಹಣವನ್ನ ಖರ್ಚು ಮಾಡೋದಕ್ಕೆ 218 ವರ್ಷ ಬೇಕಾಗುತ್ತೆ. ಬಿಲ್ ಗೇಟ್ಸ್ ರವರ ಪ್ರಕಾರ 2035 ವೇಳೆಗೆ ಜಗತ್ತಿನಲ್ಲಿ ಬಹಳಷ್ಟು ಬಡ ದೇಶಗಳು ಇರಲ್ವಂತೆ. ಬಿಲ್ ಗೇಟ್ಸ್ ತನ್ನ ಮನೆಗೆ ಪ್ರತಿ ವರ್ಷಕ್ಕೆ $1 ಮಿಲಿಯನ್ಗಿಂತಲೂ ಹೆಚ್ಚಿನ $ಗಳನ್ನ ಕೊಡ್ತಾರೆ. ಇಲ್ಲಿವರೆಗೆ ಬಿಲ್ ಗೇಟ್ಸ್ ರವರು $28 ಬಿಲಿಯನ್ ದೇಣಿಗೆ ಮಾಡಿದ್ದಾರೆ. ಬಿಲ್ ಗೇಟ್ಸ್ ರವರು 1997 ವಿಮಾನ ತರಬೇತರಾಗಿದ್ರು. ಅವರ ಆಗಿನ ಸ್ಯಾಲರಿನೇ ನೋಡೋದಾದ್ರೆ $36 ಬಿಲಿಯನ್ ಆಗಿತ್ತು. 6 ಮಿಲಿಯನ್ ಜೀವಗಳನ್ನ ಬಿಲ್ ಗೇಟ್ಸ್ ರವರು ಲಸಿಕೆ ಮತ್ತು ಉತ್ತಮ ಆರೋಗ್ಯ ರಕ್ಷಣೆಗಳನ್ನ ಉಳಿಸಿದ್ದಾರೆ. ಅಬ್ರಹಾಂ ಲಿಂಕನ್, ವಾಲ್ಟ್ ಡಿಸ್ನಿ, ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್, ಹೆನ್ರಿ ಫೋರ್ಡ್, ಥಾಮಸ್ ಎಡಿಸನ್, ಸ್ಟೀವ್ ಜಾಬ್ಸ್, ಈ ಎಲ್ಲ ಶ್ರೀಮಂತರೇನಿದ್ದಾರೆ, ವಿಶ್ವದ ಅತಿ ದೊಡ್ಡ ಶ್ರೀಮಂತರೇನಿದ್ದಾರೆ, ಇವರೆಲ್ಲ ಕಾಲೇಜ್ ಡ್ರಾಪ್ ಔಟ್, ಅಂದ್ರೆ ಇವರಿಗೆ ಡಿಗ್ರಿ ಇರಲಿಲ್ಲ. 2004 ಗೇಟ್ಸ್ ಮ್ಯಾಮ್ನ ಇಮೇಲ್ನ ಸಮಸ್ಯೆ 2 ವರ್ಷದಲ್ಲಿ ಹೋಗಲಿದೆ ಅಂತ ಭವಿಷ್ಯ ನುಡಿದ್ರು ಬಿಲ್ ಗೇಟ್ಸ್ ರವರು. ಬಿಲ್ ಗೇಟ್ಸ್ ರವರನ್ನ ಒಂದು ಸಾರಿ ಅರೆಸ್ಟ್ ಮಾಡಲಾಗಿತ್ತು. 1977 ನ್ಯೂ ಮೆಕ್ಸಿಕೋದಲ್ಲಿ ಟ್ರಾಫಿಕ್ನ ಬೇಕ್ ಮಾಡಿರ್ತಾರೆ ಮತ್ತು ಇವರಿಗೆ ಅವಾಗ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ. ಹಾಗಾಗಿ ಇವರನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಬಿಲ್ ಗೇಟ್ಸ್ ರವರ ಮಕ್ಕಳು 72 ಶತಕೋಟಿ $ನಲ್ಲಿ ಪ್ರತಿಯೊಬ್ಬರು $10 ದಶಲಕ್ಷವನ್ನು ಮಾತ್ರ ಪಡೆದುಕೊಳ್ತಾರೆ. ಬಿಲ್ ಗೇಟ್ಸ್ ರವರು ಒಂದು ವೇಳೆ ಒಂದು ದೇಶ ಆಗಿದ್ರೆ, ಅವರ ಆಸ್ತಿ ಪ್ರಕಾರ ನೋಡೋದಾದ್ರೆ ಅವರು ಒಂದು ದೇಶ ಆಗಿದ್ರೆ ಅವರು ಭೂಮಿಯ ಮೇಲೇನೆ 63 ಶ್ರೀಮಂತರಲ್ಲಿ ಒಬ್ಬರಾಗಿರ್ತಿದ್ರು. ಬಿಲ್ ಗೇಟ್ಸ್ ರವರಿಗೆ ಒಂದು ಕನಸಿತ್ತು. 30ನೇ ವಯಸ್ಸಿಗೆ ಅವರು ಮಿಲಿಯನರ್ ಆಗಬೇಕು ಅನ್ನೋ ಕನಸನ್ನು ಹೊಂದಿದ್ರು. ಅವರು ಮಿಲಿಯನರ್ ಆಗಿದ್ದು 31ನೇ ವಯಸ್ಸಿಗೆ ಬಿಲಿಯನರ್ ಆದ್ರು. ಅಂದ್ರೆ ಅವರ ಕನಸು ಬಹಳ ಬೇಗನೆ ನನಸಾಯ್ತು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.